ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾಸ್ ಕೈರುಚಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಒಗ್ಗರಣೆ ಮಿರ್ಚಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಕರಿಬೇವು ಮತ್ತು ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿ, ಟೊಮ್ಯಾಟೊ, ಇಲ್ಲಿ ನಾನು ಜಜ್ಜಿರೋ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದನ್ನು ಹಾಕಿ 5 to 10 ಮಿನಿಟ್ಸ್ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹಾಗೆ ಬಿಡಿ. ಇದಕ್ಕೆ ನಾನು ಮುಂಚೆನೇ 5 to 10 ಮಿನಿಟ್ಸ್ ನೆನೆಸಿಟ್ಟಿರೋ ಅಂಥ ಹುಣಸೆ ಹಣ್ಣಿನ ರಸನ ಹಾಕ್ತಿದ್ದೀನಿ. ಈ ಹುಳಿ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಹುಳಿನ ಹಾಗೆ ಬಿಡಿ. ದ್ಯಾನ್ ಹುಳಿ ವಿಲ್ ಬಿ ರೆಡಿ. ಈಗ ಫಸ್ಟ್ ಸ್ಟೆಪ್ ಮುಗಿದಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಬಾಣಲೆಯಲ್ಲಿ ನೀರು ತೊಗೊಂಡು ಅದಕ್ಕೆ ನೀವೇನಂತ ಕರಿತೀರಾ, ನಮ್ಮ ಕಡೆ ಎಲ್ಲ ಮಂಡಕ್ಕಿ ಅಂತ ಕರಿತೀವಿ. 2 ಟೈಪ್ಸ್ ಮಂಡಕ್ಕಿ ಬರ್ತವೆ. ನಾನಿಲ್ಲಿ ಹೊಟ್ಟೆ ಮಂಡಕ್ಕಿ ಅಂತ ಅದನ್ನು ಯೂಸ್ ಮಾಡ್ತಿದ್ದೀನಿ. ನಾನು ಈ ಮಂಡಕ್ಕಿನ ನೀರಲ್ಲಿ 5 to 10 ಮಿನಿಟ್ಸ್ ನೆನೆಸ್ತಿದ್ದೀನಿ, ಯಾಕಂದರೆ ಇದು ಬೇಗ ನೆನೆಯುತ್ತೆ. ಸೊ 5-10 ಮಿನಿಟ್ಸ್ ಸಾಕು. ಈಗ ನಾನು ಈ ಮಂಡಕ್ಕಿನ ನೀರಿಂದ ತೆಗೆದು ಅದರಲ್ಲಿರೋ ನೀರನ್ನೆಲ್ಲ ಹಿಂಡ್ಕೊಂಡು ಪಾತ್ರೆಗೆ ಹಾಕ್ಕೋತಿದ್ದೀನಿ. ಇದಕ್ಕೆ ನೆಕ್ಸ್ಟ್ ನಾವು ಏನು ಮಾಡಿಟ್ಕೊಂಡಿದ್ದೀವಲ್ಲ ಆ ಹುಳಿನ ಕಲಿಸ್ಕೋಬೇಕಾಗುತ್ತೆ. ಆ ಹುಳಿ ಹಾಕಿ ಕಲಸಿ, ಈ ಹುಳಿಗೆ ನಾನು ಪುಟಾಣಿ ಪುಡಿ ಅಂದರೆ ಹುರ್ಗಡ್ಲೆ ಪುಡಿ ಬರುತ್ತಲ್ವ, ಅದನ್ನು ಸೇರಿಸಿ ಕಲಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸಿದ್ರೆ ಒಗ್ಗರಣೆ ರೆಡಿ. ಒಗ್ಗರಣೆ ಈಸ್ ಇನ್ಕಂಪ್ಲೀಟ್ ವಿತೌಟ್ ಮಿರ್ಚಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಪಾತ್ರೆಯಲ್ಲಿ 1 ಬೌಲ್ ಕಡಲೆಬೇಳೆ ಇಟ್ಟು, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಆ್ಯಂಡ್ 1/4 ಟೀ ಸ್ಪೂನ್ ಸೋಡಾ, ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ನೀರು ಹಾಕಿ ಕಲಿಸ್ಕೋಬೇಕು. ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ, ಮೆಣಸಿನ್ಕಾಯಿನ ಹಿಟ್ಟಿನಲ್ಲಿ ಅದ್ದಿದಾಗ ಹಿಟ್ಟು ಮೆಣಸಿನ್ಕಾಯಿಗೆ ಇಟ್ಕೋಬೇಕು, ಅಷ್ಟುವರೆಗೂ ಕನ್ಸಿಸ್ಟೆನ್ಸಿ ಇರಬೇಕು. ಈ ರೀತಿ ಮೆಣಸಿನ್ಕಾಯಿನ ನಾನು ಮುರ್ಕೋತಿದ್ದೀನಿ. ಈ ಹಿಟ್ಟಿಗೆ ನಾನು ಕಾದಿರೋ ಅಂಥ 1 ಸ್ಪೂನ್ ಎಣ್ಣೆನ ಹಾಕಿ ಕಲಿಸ್ಕೊತಿದ್ದೀನಿ, ಸೊ ದ್ಯಾಟ್ ಮಿರ್ಚಿ ಕ್ರಿಸ್ಪಿಯಾಗಿ ಬರ್ತವೆ. ಈಗ ನಾನು ಹಿಟ್ಟಿನಲ್ಲಿ ಮೆಣಸಿನ್ಕಾಯಿನ ಅದ್ಬಿಟ್ಟು ಎಣ್ಣೆಗೆ ಹಾಕ್ತಿದ್ದೀನಿ. ಇದನ್ನು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡಿದರೆ ಮಿರ್ಚಿ ವಿಲ್ ಬಿ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.